ಸಚಿವ ಸಂಪುಟದ ಉಪಸಮಿತಿ ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಸಚಿವರ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆದಿದ್ದರು. ನಾವು ಹೋಗಿದ್ವಿ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ನಿಮಗೆ ವಿವಾದವನ್ನು ಶಾಶ್ವತವಾಗಿ ಬಗೆಹರಿಸಬೇಕು ಅಂತಂದರೆ ಕಂದಾಯದ ದಾಖಲೆ ಮತ್ತು ಮುಜರಾಯಿ ಇಲಾಖೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ. ದತ್ತಾತ್ರೇಯ ಪೀಠ ಮತ್ತು ಬಾಬಾ ಬಡನ್ ದರ್ಗಾ ಎರಡೂ ಬೇರೆ ಬೇರೆ, ಎರಡೂ ಒಂದೇ ಅಲ್ಲ. ಬಾಬಾ ಬಡನ್ ದರ್ಗಾ ಚಿಕ್ಕಮಗಳೂರು ತಾಲೂಕು ಜಾಗರ ಹೋಬಳಿ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 57ರಲ್ಲಿದೆ, ಆ್ಯಸ್ ಪರ್ ದ ರೆಕಾರ್ಡ್ಸ್. ನಾನು ಹೇಳ್ತಾರೆ ರೆಕಾರ್ಡ್ಸ್. ದತ್ತಾತ್ರೇಯ ಪೀಠ ಚಿಕ್ಕಮಗಳೂರು ತಾಲೂಕು ಜಾಗರ ಹೋಬಳಿ ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮದ ಸರ್ವೆ ನಂಬರ್ 195ರಲ್ಲಿದೆ. ಹಾಗಾಗಿ ಎರಡೂ ಬೇರೆ ಬೇರೆ. ಹಾಗಾಗಿ ಈ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಗೆಜೆಟ್ ನೋಟಿಫಿಕೇಷನ್ನು, ಕಾಲಕ್ಕೆ ಹೊರಡಿಸಿದಂಥ ಗೆಜೆಟ್ ನೋಟಿಫಿಕೇಷನು, ಟೆನೆಂಟ್ ಆ್ಯಕ್ಟ್ ಬಂದಾಗ ದತ್ತಾತ್ರೇಯ ದೇವರ ಹೆಸರಿನಲ್ಲಿದ್ದ ಜಮೀನು, ಬಾಬಾ ಬಡನ್ ದರ್ಗಾದ ಹೆಸರಿನಲ್ಲಿರೋ ಜಮೀನು ಎರಡೂ ಬೇರೆ ಬೇರೆಯೇ ಇದೆ.